ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನಪ್ಪ ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಅನೇಕ ಫ್ರೆಂಡ್ಸ ತುಂಬ ಜನ ಕಮೆಂಟಲ್ಲಿ ಆಗಲಿ ನನ್ನ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಕನ್ನಡದಲ್ಲಿ ಮಾತನಾಡಿ ಕನ್ನಡದಲ್ಲೂ ಸಹಾಯ ಇದನ್ನು ದೇವರ ವಾರ್ತೆಗಳನ್ನು ನೀವು ಹೇಳಿ ಅಂತ ಅನೇಕರು ರಿಕ್ವೆಸ್ಟ್ ಮಾಡಿದ್ರು. ಸೊ ಆದ ಕಾರಣ ಕನ್ನಡದಲ್ಲೂ ಸಹ ಮಾತನಾಡೋಣ ಅಂತ ಹೇಳಿ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಒಂದು ಹಾಡನ್ನು ಹಾಡಿ ನಾನು ಮುಂದೆ ಸಾಕ್ತೇನೆ. ಸೊ ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ಏಸಯ್ಯ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಕ್ಕೋಸ್ಕರ ಯೋಹಾನ ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 14-15 ವಾಕ್ಯಗಳನ್ನು ನಿಮಗೋಸ್ಕರ ಹೇಳ್ತೇನೆ. ನಾನು ಓದಿ ತೋರಿಸ್ತೇನೆ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಪ್ರೈಸ್ ಲಾರ್ಡ್. ಈ ವಾಕ್ಯ ದೇವರು ನಿಮ್ಮೊಟ್ಟಿಗೆ ಮಾತನಾಡೋಕ್ಕೆ ಹೇಳಿದ್ದಾರೆ. ಈ ವಾಕ್ಯ ಏನು ಅನ್ನೋದಾದರೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರಾಗ್ತೀರಾ ಅಂತ ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಇದರಲ್ಲಿ ಒಂದು ವಾಕ್ಯ, ಇದು ವಾಕ್ಯ ಏನಂತ ಹೇಳಿದ್ರೆ, ನಾನು ಇವತ್ತು ನಿಮ್ಮ ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಕೇಳ್ಕೊಳ್ಳುವಾಗ ದೇವರು ಈ ವಾಕ್ಯವನ್ನು ದೇವರು ಕೊಟ್ಟರು. ಈ ವಾಕ್ಯ ಏನಂದರೆ, ಸ್ನೇಹಿತ ಅಂದರೆ ನಾವು ಸ್ನೇಹಿತರ ಹತ್ರ ಎಷ್ಟೋ ವಿಷಯಗಳನ್ನು ನಾವು ಶೇರ್ ಮಾಡ್ಕೊಳ್ತೇವೆ. ನಮ್ಮ ಕಷ್ಟಗಳು, ನಮ್ಮ ದುಃಖಗಳು, ಹೆಲ್ಪ್ ಏನೇ ಆದರೂ ನಮ್ಮ ಸ್ನೇಹಿತರ ಹತ್ರ ನಾವು ಕೇಳ್ಕೊಳ್ತೇವೆ. ಅದೇ ರೀತಿಯಲ್ಲಿ ಇವತ್ತು ದೇವರು ಈ ವಾಕ್ಯವನ್ನು ಕೊಟ್ಟಿರೋದು ನಿಜ ಅನ್ನೋದಾದರೆ ಇವತ್ತು ನೀವು ಒಂದು ನಿರ್ಧಾರ ತಗೊಳ್ಬೇಕು. ಇವತ್ತು ದೇವರನ್ನು ನೀವು ಸ್ನೇಹಿತನಾಗಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಇವತ್ತು ನೀವು ದೇವರನ್ನು ಸ್ನೇಹಿತನಾಗಿ ಆಕ್ಸೆಪ್ಟ್ ಮಾಡೋದಾದರೆ ನಿನ್ನ ಹೇಗೆ ನೀನು ಮನುಷ್ಯರ ಹತ್ರ ಹೋಗಿ ಯಾವುದೋ ಒಂದು ಮನುಷ್ಯ ಅಂತ ಹಿಡ್ಕೊಳ್ಳಿ, ಆ ಮನುಷ್ಯನ ಹತ್ರ ಹೋಗಿ ನೀವು ನನಗೆ ಈ ಕಷ್ಟ ಇದೆ, ಈ ನೋವಿದೆ, ಈ ನಲಿವಿದೆ ಅನ್ನೋವಾಗ ಅವ್ರು ಏನು ಮಾಡ್ತಾರೆ, ಆ ತಕ್ಷಣಕ್ಕೆ ನಿಮಗೆ ಸ್ಪಂದಿಸ್ತಾರೆ. ಅದಾದ ನಂತರ ಅದನ್ನು ಬಿಟ್ಟು ಮರೆತೋಗಿ ಬಿಡು ಅವನು ನಮ್ಮದೇ 1008 ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ನನ್ನು ಇಗ್ನೋರ್ ಮಾಡಿ ಅವರ ಜೀವನವನ್ನು ಸಾಗಿಸೋಕ್ಕೆ ಅವ್ರು ಹೋಗಿಬಿಡ್ತಾರೆ. ನಾನು ಹೇಳ್ತೇನೆ ಪ್ರಿಯರೇ, ಮನುಷ್ಯನನ್ನು ನಂಬಿ ಯಾವತ್ತೂ ಯಾರಿಂದನೂ ಹೋಗಬೇಡಿ ಪ್ರಿಯರೇ. ನೀವು ಇವತ್ತು ದೇವರನ್ನು ನೀವು ಗೆಳೆಯನನ್ನಾಗಿ ಮಾಡಿಕೊಂಡ್ರೆ, ದೇವರ ಹತ್ರ ನೀವು ಹೇಳುವಾಗ ಎಲ್ಲ ವಿಷಯವನ್ನು, ಯಾವುದು ನಿಮ್ಮ ಕಷ್ಟಗಳು, ದುಃಖಗಳನ್ನು, ಸಂತೋಷಗಳನ್ನು ಶೇರ್ ಮಾಡಿಕೊಂಡಾಗ ದೇವರು ಖಂಡಿತವಾಗಿ ಅದರಲ್ಲಿ ನಿಮಗೆ ಎಲ್ಲ ವಿಷಯವನ್ನು, ನಿಮಗೆ ಇವಾಗ ಬಿಡುಗಡೆ ಬೇಕಾ, ಯಾವುದೋ ಒಂದು ಪ್ರಾಬ್ಲಮಲ್ಲಿದ್ದೀರಾ, ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿದ್ದೀರಾ, ದೇವರು ಖಂಡಿತವಾಗಿಯೂ ಆ ವಿಷಯದಲ್ಲಿ ನಿಮಗೆ ಬಿಡುಗಡೆ ಕೊಡ್ತಾರೆ. ಸೊ ನೀವು ಮನುಷ್ಯನ ಹತ್ರ ಹೇಳೋ ಥರ ದೇವರ ಹತ್ರ ಹೇಳಿದಾಗ ಅದು ವ್ಯರ್ಥವಾಗೋದಿಲ್ಲ. ಮನುಷ್ಯನ ಹತ್ರ ಆ ಮಾತು ವ್ಯರ್ಥವಾಗಿ ಹೋಗುತ್ತದೆ. ಆದರೆ ನೀವು ಜನರ ಹತ್ರ
ಹೇಳಿ ನೋಡಿ, ನನಗೊಂದು ಹೆಲ್ಪ್ ಅಂತ ಹೇಳಿದಾಗ ನಾನು ಮಾಡ್ತೀನೋ, ನಿನಗೆ ನಾನು ಇದ್ದೀನೋ ಅಂತ ಹೇಳ್ತಾರೆ. ಆದರೆ ಒಂದು ದಿವಸ ಒಂದು ಟೈಮ್ ಆ ಸಿಚುವೇಶನ್ ಅಂತ ಬಂದಾಗ ಮನುಷ್ಯ ಬದಲಾಗ್ತಾನೆ. ಸೊ ಮನುಷ್ಯ ಅನ್ನೋನು ಬದಲಾವಣೆಗೆ ಅನುಗುಣವಾಗಿ, ಯಾಕಂದರೆ ಸಿಚುವೇಶನ್ ಮನುಷ್ಯನನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರ ಸಿಚುವೇಶನ್ ಅವರನ್ನು ಬದಲಾಯಿಸಿಬಿಡತ್ತೆ. ಸೊ ನಾನು ನಿಮ್ಗೆ ಹೇಳ್ತಾ ಇರೋದು, ಇವತ್ತು ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಪ್ರಿಯರೇ. ನಾನು ದೇವರನ್ನು, ಪ್ರೈಸ್ ಲಾರ್ಡ್, ದೇವರನ್ನು ಗೆಳೆಯನನ್ನಾಗಿ ಅಕ್ಸೆಪ್ಟ್ ಮಾಡ್ತೇನೆ. ದೇವರು ಹೇಳ್ತಾ ಇದ್ದಾರೆ, ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ, ಪ್ರೈಸ್ ಲಾರ್ಡ್, ಆಜ್ಞೆಗಳಂದರೆ ದೇವರಲ್ಲಿ ನೀವು ನಡೀಬೇಕು. ಹೇಗಂದರೆ ಪಾಪ ಮಾಡದೆ, ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡದೆ, ಕೋಪ ಪಡದೆ, ಇದೆಲ್ಲ ನೀವು ಮಾಡುವಾಗ ಅನೇಕ ವಿಷಯಗಳಿದೆ. ನಾನು ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ಮಾತನಾಡ್ತೇನೆ. ಬರುವಂತಹ ಅನೇಕ ದಿನಗಳಲ್ಲಿ ನಿಮ್ಮ ಹತ್ರ ಅನೇಕ ವಿಷಯಗಳನ್ನು ನಾನು ಶೇರ್ ಮಾಡಿಕೊಳ್ತೇನೆ. ದೇವರ ಆಜ್ಞೆಗಳು ಅನೇಕ ಆಜ್ಞೆಗಳಿದ್ದಾವೆ, ಅದನ್ನು ನಾವು ಪಾಲಿಸಬೇಕು. ಏನೂ ಇಲ್ಲ, ನಾವು ಯಾವ ಕೆಟ್ಟ ದಾರಿಯಲ್ಲಿಯೂ ನಡೆಯದೆ ದೇವರಿಗೋಸ್ಕರ ನೀವು ನಡೆಯೋದಾದರೆ ದೇವರು ನಿಮಗೆ ಒಂದು ಹೊಸ ದಾರಿಯನ್ನು ಕ್ರಿಯೇಟ್ ಮಾಡ್ತಾರೆ. ಪ್ರೈಸ್ ಲಾರ್ಡ್. ಅಂದರೆ ಈಗ ಹೇಗೆ ನಾವು ಈ ಲೋಕದ ಪ್ರಕಾರವಾಗಿ ಅನೇಕ ಅಡ್ಡದಾರಿಗಳಲ್ಲಿ ಇದರಲ್ಲಿ ಎಷ್ಟೋ ಜನ ಹೋಗ್ತಾ ಇದ್ದೇವೆ, ಆದರೆ ದೇವರ ದಾರಿಯಲ್ಲಿ ನಾವು ನಡೆಯುವಾಗ ಪರಿಶುದ್ಧರಾಗಿ ನಡೆಯುತ್ತೇವೆ. ಎಷ್ಟು ಜನ ನಂಬ್ತೀರಾ ಇವತ್ತು? ನಾನು ದೇವರನ್ನು ಗೆಳೆಯನನ್ನಾಗಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳೋರು, ಇವತ್ತು ದೇವರು ನಿಮ್ಮನ್ನು ಗೆಳೆಯನಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಶೇರ್ ಮಾಡಿ, ನಿಮ್ಮ ಗೆಳೆಯನ ಹತ್ರ ನೀವೇನೆಲ್ಲ ಶೇರ್ ಮಾಡ್ತೀರೋ ಅದೇ ರೀತಿಯಲ್ಲಿ ವೆನ್ಎವರ್ ನಿಮಗೆ ಒಂದು ಸಮಯ ಇರುತ್ತಲ್ಲ, ಒಂದು 5 ನಿಮಿಷ ಸಮಯ ಇರುತ್ತಲ್ಲ, ನಾನಿವತ್ತು ಹೋಗ್ಬಿಟ್ಟು ಒಂದು ನನ್ನ ರೂಮಿನ ಕೋಣೆಯಲ್ಲಿ ಕುಳಿತು, ಅಪ್ಪ ದೇವರೇ, ಇವತ್ತು ನನಗೆ ಇದೆಲ್ಲ ನಡೀತು, ಈ ಕೆಟ್ಟದೆಲ್ಲ ನಡೀತು, ಈ ಒಳ್ಳೆಯದೆಲ್ಲ ನಡೀತಪ್ಪ, ಈ ವಿಷಯಗಳನ್ನೆಲ್ಲ ದೇವರ ಹತ್ರ ಹೇಳಿ ನೋಡಿ. ನಿಜ ಹೇಳ್ತಾ ಇದ್ದೇನೆ, ದಿನೇ ನಿಮ್ಮಲ್ಲಿ ಒಂದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಒಂದು ಹೊಸ ರೀತಿಯಾದಂತಹ ಒಂದು ಹೊಸ ಜೀವನ ನಿಮಗೆ ಸಿಗತ್ತೆ. ನೀವು ನಂಬೋದಾದರೆ, ಇದು ನಾನು ಸುಮ್ಮನೆ ಹೇಳೋದಲ್ಲ, ನಾನು ಫೀಲ್ ಮಾಡಿ, ನಾನು ಸ್ವಯ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾ ಇದ್ದೇನೆ. ದೇವರು ನಿಮ್ಮನ್ನು ನಡೆಸ್ತಾರೆ ಪ್ರಿಯರೇ. ದೇವರು ಪರಿಶುದ್ಧಾತ್ಮನ ನಿಮ್ಮಲ್ಲಿ ತುಂಬುತ್ತಾನೆ ಪ್ರಿಯರೇ. ಈ ಲೋಕ ಕೊಡದಂತಹ ಸಮಾಧಾನವನ್ನು ದೇವರು ನಿಮಗೆ ಕೊಡ್ತಾರೆ ಪ್ರಿಯರೇ. ನೀವು ನಂಬೋದಾದರೆ ಇವತ್ತು ಹೇಳಿ, ದೇವರೇ, ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡ್ತೇನೆ, ಗೆಳೆಯನನ್ನಾಗಿ ಅಕ್ಸೆಪ್ಟ್ ಮಾಡ್ತೇನೆ ಅಂತ ನೀವು ಹೇಳೋದಾದರೆ ದೇವರು ನಿಮ್ಮನ್ನು ಹುಡ್ಕೊಂಡ್ಬರ್ತಾರೆ ಪ್ರಿಯರೇ. ನಾವು ಎಲ್ಲೂ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ನೀನು ಮೊಣಕಾಳು ಊರಿ ಪ್ರಾರ್ಥನೆ ಮಾಡೋದಾದರೆ ದೇವರು ಇವತ್ತು ನಿನ್ನೊಟ್ಟಿಗೆ ಮಾತನಾಡಲು ಹೋಗ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಯಾರೆಲ್ಲ ನಂಬ್ತಿರೋ ಹೋಗಿ ಇವತ್ತು ನಿನ್ನ ಕೋಣೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆಯನ್ನು ಮಾಡಿ, ಪ್ರೇಯರ್ ಮಾಡಿ, ದೇವರೇ ನನ್ನೊಟ್ಟಿಗೆ ಮಾತನಾಡು, ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೇನೆ ದೇವರೇ. ಪ್ರೈಸ್ ಲಾರ್ಡ್. ಗೆಳೆಯನನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದೇನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಅಕ್ಸೆಪ್ಟ್ ಮಾಡ್ತಾ ಇದ್ದೇನೆ ಅಂತ ದೇವ್ರ ಹತ್ರ ನೀವು ಹೇಳಿ ನೋಡಿ ಪ್ರಿಯರೇ. ದೇವರು ನಿಮ್ಮನ್ನು ನಡೆಸ್ತಾರೆ. ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ವಾಕ್ಯವನ್ನು ನಾನು ಮುಗಿಸ್ತೇನೆ. ನಾವೆಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಈ ಸಮಯದಲ್ಲಿ ಸ್ವಾಮಿ, ನೀನು ಪ್ರಾರ್ಥಿಸಲು ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಇವತ್ತು ಯಾರೆಲ್ಲ ಸ್ವಾಮಿ ಈ ವಿಡಿಯೋ ಮುಖಾಂತರವಾಗಿ ಸ್ವಾಮಿ ನೋಡ್ತಾ ಇದ್ದಾರೋ ಅವರನ್ನೆಲ್ಲ ಸ್ವಾಮಿ ಮುಟ್ಟು ಸ್ವಾಮಿ. ಅವರ ಎಲ್ಲ ಹೃದಯಗಳು ತೆರೆಯಲ್ಪಡಲಿ ಸ್ವಾಮಿ. ಅವ್ರಿಗೆ ಬೇಕಾದಂತಹ ಬುದ್ಧಿ, ಜ್ಞಾನ, ಶಕ್ತಿ ಎಲ್ಲದನ್ನು ಕೊಟ್ಟು ಆಶೀರ್ವದಿಸು ಸ್ವಾಮಿ. ಆರೋಗ್ಯವನ್ನು ಕೊಟ್ಟು ಆಶೀರ್ವದಿಸು ಸ್ವಾಮಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಪ್ರಾರ್ಥಿಸ್ತಾ ಇದ್ದಾರೋ ಸ್ವಾಮಿ ಅವರನ್ನು ಮುಟ್ಟು ಸ್ವಾಮಿ ನಿನ್ನ ಗೆಳೆಯನನ್ನಾಗಿ ಸ್ವಾಮಿ ಅಕ್ಸೆಪ್ಟ್ ಮಾಡಲಿ ಸ್ವಾಮಿ ನಿನ್ನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಸ್ವಾಮಿ ಕೇಳ್ತಾ ಇದ್ದಾನೆ ತಂದೆ. ಅಪ್ಪ, ನಿನ್ನ ನಾಮದಲ್ಲಿ ಏನು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದೆಯಲ್ಲಪ್ಪ, ನಿನ್ನ ನಾಮದಲ್ಲಿ ನಾನು ಕೇಳ್ತಾ ಇದ್ದೇನೆ ಸ್ವಾಮಿ. ಎಲ್ಲರನ್ನೂ ಸ್ವಾಮಿ ಈ ವಿಡಿಯೋ ಮುಖಾಂತರವಾಗಿ ಅನೇಕರಿಗೆ ಈ ವಿಡಿಯೋ ಹಲ್ಲೆಲೂಯಾ ಎಲ್ಲರಿಗೂ ಸೇರಲಿ ಸ್ವಾಮಿ. ನಿನ್ನ ಗೆಳೆಯನಾಗಿ ಅಕ್ಸೆಪ್ಟ್ ಮಾಡಲಿ ಸ್ವಾಮಿ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರಿಗೆ ಸಮಾಧಾನ ತುಂಬು ಸ್ವಾಮಿ. ಈ ಲೋಕ ಕೊಡಲಾರದಂತಹ ಸಮಾಧಾನವನ್ನು ಯೇಸುವಿನ ನಾಮದಲ್ಲಿ ತುಂಬು ಸ್ವಾಮಿ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವಾದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಈ ವಿಡಿಯೋಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಏನೇ ಪ್ರೇಯರ್ ರಿಕ್ವೆಸ್ಟ್ ಅಥವಾ ಯಾವುದೇ ವಿಷಯಗಳಿದ್ದರೂ ನನಗೆ ನೀವು ಮೆಸೇಜ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್
ರಚಿನ್ ಅಫಿಷಿಯಲ್ ಪ್ರೇಯರ್ಸ್ ಫಾರ್ ಯು ರಚಿನ್ ಅಂತ ಇದೆ. ಸೊ ಅದರಲ್ಲಿ ನೀವು ಇನ್ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡೋದಾದರೆ ಖಂಡಿತವಾಗಿಯೂ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಯಾವುದೇ ಪ್ರೇಯರ್ ರಿಕ್ವೆಸ್ಟ್ ಇದ್ದರೂ ಸರಿ, ನಾನು ಪ್ರಾರ್ಥನೆ ಮಾಡ್ತೇನೆ, ಆದರೆ ರೀಪ್ಲೈ ಮಾಡ್ತೇನೆ, ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಎಲ್ಲರೂ ಏನೇ ಪ್ರೇಯರ್ ರಿಕ್ವೆಸ್ಟ್ ಇರಲಿ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಈ ವಿಡಿಯೋಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.